ಈಗ ಆಯ್ತು ಸರ್, ನೀವು ಇಲ್ಲಿ ಬಂದು ಒಂದು ಇಷ್ಟು ವರ್ಷ ಆಯ್ತು. ಮನೆಗೆ ಹೋದ ತಕ್ಷಣ ನೀವು ಹಾಸ್ಟೆಲ್ ಬಗ್ಗೆ ಏನು ಮಿಸ್ ಮಾಡ್ತೀರಿ? ಉಡಾಳ್ತನ ಭಾಳ ಮಾಡಿದ್ವಿ. ಎಂತ ಏನಾರ ಸ್ಟೋರಿ ಹೇಳಂಗಿತ್ತಂತಂದ್ರೆ ಸಣ್ಣ ಸಣ್ಣ ಮಾತಾಗ ಏನಾರ ಹೇಳಂಗಿದ್ರೆ ಅವಲ್ಲ ಅವೆಲ್ಲ ಬೇಡ. ಬಾಂಡ್ ಅಷ್ಟು ಸುಲಭ ಇಲ್ಲ ಆಯ್ತಾ. ಇದು ಲೈಕ್ ಮನೆ ಹುಡ್ಕೋದು, ನಿಮ್ಮ ಮನೆ ಬಿಟ್ಕೊಂಡು ಇಲ್ಲಿ ಬಂದು ಇಲ್ಲೊಂದು ಮನೆ ಮಾಡೋದು ಅಷ್ಟು ಕಷ್ಟ. ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಭಾಳ ಕಷ್ಟ. ನೀನೇನೋ ಡಿಗ್ರಿ ಮುಗಿಸಿ ಒಂದು ಅಪಾರ್ಟ್ಮೆಂಟ್ ಮುಕ್ಳರೆ ಒಂದು 60 ಲಕ್ಷ 70 ಲಕ್ಷ ಬಿಲ್ಡಿಂಗ್ ಕಟ್ಸ್ಬೋದು. ಬಟ್ ಇಲ್ಲಿರೋ ಫೀಲು, ಇಲ್ಲಿರೋ ಲೈಕ್ ಎನ್ವೈರ್ಮೆಂಟು, ಬ್ರಾಂಡು ಎಲ್ಲಿ ಹೋದ್ರೂ ಯಾವ ಸ್ಟೇಜ್ ಹೋದ್ರೂ ಸಿಗಲ್ಲ. ಇಟ್ಸ್ ಕ್ಲಿಯರ್ ಆಯಿತಾ. ಇವಾಗ ಎಲ್ಲದನ್ನು ಹೇಳ್ಬೋದು. ಫಸ್ಟು ನಾವು ಮನೆಯಿಂದ ಇಲ್ಲಿ ಹಾಸ್ಟೆಲಿಗೆ ಬಂದಾಗ ಅಡ್ಜಸ್ಟ್ ಆಗಿ ತುಂಬ ಕಷ್ಟ ಆಗಿತ್ತು. 1 ವಾರ ಆಯಿತು, 2 ವಾರ ಆಯಿತು. ನಾವು ಅಂದ್ಕೊತಿದ್ವಿ ಯಾವಾಗ ಮನೆಗೆ ಹೋಗ್ತೀವಿ. ಮನೆಗೆ ಹೋದ ತಕ್ಷಣ ಅನಿಸ್ತಿತ್ತು ಯಾವಾಗಪ್ಪ ಹಾಸ್ಟೆಲ್ ಹೋಗ್ತೀನಿ, ಯಾವಾಗಪ್ಪ ಫ್ರೆಂಡ್ಸ್ ಜೊತೆ ಕೂಡ್ತೀನಿ, ಯಾವಾಗಪ್ಪ ಆಟ ಆಡ್ತೀವಿ ನಾವು ಅಂತ ಅನಿಸ್ತಿತ್ತು. ಇವಾಗ ಆಯಿತು, ಎಲ್ಲ ಆಯಿತು. ಬಟ್ ಏನು ಅನಿಸುತ್ತೆ ಇಲ್ಲಿ ಬಂದಮೇಲೆ ಅಂತಂತಂದರೆ, ಮನೆಯಿಂದ ದೂರ ಒಂದು ಮನೆ ಸಿಗೋದು ಭಾರಿ ಕಷ್ಟ. ಅದು ನಮ್ಗೆ ಸಿಕ್ಕಿದೆ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸು ಗುರುವೇ ಅಂತರಾತ್ಮ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೇರ್ ಸ್ಟ್ರಕ್ಚರ್ ಇದೆಯಾ? ಸಮ್ ಥಿಂಗ್ಸ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್. ಥ್ಯಾಂಕ್ಸ್ ಟು ಮದರ್ ನೇಚರ್ ಈಸ್ ಅವರ್ ಬಿಲವೆಡ್ ಗಾಡ್. ಜೈ ಅಂದ್ಬಿಡಿ. பிறக்கும் ஜூலை பிறக்கும் ஜூனியருக்கும் சீனியருக்கும் கல்லூரி வாசல் எங்கும் பிராகிங் நடக்கும். ஸ்டூடெண்ட்ஸ் மனமோ நந்தவனமே, ரோஜா இருக்கும் உள்ளம் இருக்கும், நட்புக்கு ராகிங் கூட பாதை வகுக்கும்.
நண்பன் ஒருவன் வந்த பிறகு விண்ணை தொடலாம் உந்தன் சிறகு வானுக்கும் எல்லை உண்டு நட்புக்கெல்லையே துன்பம் வரலாம் இன்பம் வரலாம் நண்பன் ஒருவன் பங்கு பெறலாம் கல்லூரி நட்புக்கில்லை முற்றுப்புள்ளியே பறக்கும் வண்ணப்பறவை எங்கு இருந்தோ வந்த பறவை கல்லூரி மண்தான் எங்கள் வேடந்தாங்கள் கன்னி மலர்கள் கூட படிக்கும் காலை மனதில் சாரல் அடிக்கும் கல்லூரி சாலை எங்கள் கோடைக்கானல் கல்வி பயிலும் காலம் வரையில் துள்ளித்திரையும் எங்கள் விழியில் கண்ணீரை கண்டதில்லை தென்றல் சாட்சி நண்பன் பிரிந்து ஊர் திரும்பும் நாளில் மட்டும்தான் நீர் அரும்பும் கண்ணீரில் தானே எங்கள் ஃபேர்வெல் பாட்டு ಜಾಯ್ನ್ ಆದಮೇಲೆ ಹಿಂದೆ ಏನು ಓದಿದೆಯಾ ನೆನಪಿರಲ್ಲ, ಹಿಂದೆ ಏನು ಮಾಡಿದೆ ಅಂತ ಪ್ರತಿಯೊಂದು ಪಾಯಿಂಟ್ಸು ನೆನಪಿರುತ್ತೆ, ಅದಂತೂ ಗ್ಯಾರಂಟಿ ಇದೆ. ಇಲ್ಲೇನು ಅದೇ ಮಾಡಿದ್ದೆ ಮಾಡ್ತಾರೆ, ಅವನೊಂದು ಗುರುವಾರ ಆದರೆ ಇಡ್ಲಿ ಸಾಂಬಾರು ಆದರೆ ಅದು ಇದು ತಿಂದು ಬೋರ್ ಹೊಡೆದಿರುತ್ತೆ. ಬಟ್ ಮನೆಗೆ ಹೋದ್ಮೇಲೆ ಮ್ಯಾಕ್ಸಿಮಮ್ ಒಂದು 5 ದಿನ ತಿನ್ಬೋದು ಬಿಸಿ ಆಮೇಲೆ ಮತ್ತೆ ಅದೇ ಅನ್ನ ಸಾರು ಹಾಕ್ತಾರೆ ಮನೆಗೆ. ಬೆಸ್ಟ್ ಏನಂದರೆ ಇಲ್ಲೇ ಚೆನ್ನಾಗಿರುತ್ತೆ. ಇಲ್ಲಿ ಉಪ್ಪು ಇರಲ್ಲ, ನೀರಿರಲ್ಲ, ಉಪ್ಪು ಖಾರ ಏನೂ ಇರಲ್ಲ, ಬಟ್ ಇಲ್ಲಿರೋ ಟೇಸ್ಟ್ ಅಲ್ಲಿ ಸಿಗೋಲ್ಲ. ಲೈಕ್ ಅದು ಇವಾಗ ಗೊತ್ತಾಗಲ್ಲ, ಇವಾಗ ನೀವು ಕಂಪ್ಲೀಟ್ ದ ಡಿಗ್ರಿ ಅವಾಗೇ ಗೊತ್ತಾಗೋದು ಯಾವ ಥರ ಫೀಲ್ ಇರುತ್ತೆ ಅಂತ ಹೇಳಿ. ಅಂದ್ರೂ ನೀನೇನು ರಿಯಾಲಿಟಿ ಇದೆಯಲ್ಲ ಅದಿಲ್ಲಿ ತರಿಸುತ್ತೆ ಅಷ್ಟಲ್ಲಿ. ಯು ಕಾಂಟ್ ಹೈಡ್ ಯುವರ್ ಎಮೋಷನ್ಸ್ ಇಯರ್. ನೀನು ಅದನ್ನ ಸಾಧ್ಯನೇ ಇಲ್ಲ. ಮತ್ತೆ ಜೀವನದ ಮೌಲ್ಯಗಳನ್ನು, ಸ್ನೇಹನ, ಮತ್ತು ಯಾವ ರೀತಿ ಒಂದು ಒಡನಾಟ ಇರ್ತದೆ, ಯಾವುದ್ಯಾವುದಕ್ಕೆ ಬಾಂಧವ್ಯಕ್ಕೆ ಬೆಲೆ ಇರ್ತದೆ, ಇದೆಲ್ಲ ಪುಸ್ತಕದಲ್ಲಿ ಇರಲ್ಲ. ಸೊ ನಮ್ಮ ಜೀವನ ನಮ್ಗೆ ಈ ಹಾಸ್ಟ್ಲಿ ಎಷ್ಟು ಕಲಿಸ್ತು ಅಂದರೆ ಎಲ್ಲೋದ್ರೂ ಬದುಕ್ಬೋದು. ಸೊ ಈಗಲೂ ಅಷ್ಟೇ, ನಾನು ಯಾರಾದರೂ ಈ ರೂಮ್ಸ್ ಏನಾದರೂ ಒಂಚೂರು ಸಣ್ಣ ಸಮಸ್ಯೆಗಳು ಹೇಳಿದ್ರೆ ಹೋಗ್ತೀನಲ್ಲ ಕಾರಿಡಾರಲ್ಲಿ, ಮಲೇಷಿಯಾ ಇರ್ತಾನೆ ಹಿಂದೆಗಡೆ, ನಾನು ಯಾವುದಾದ್ರು ರೂಮ್ ಮುಂದೆ ಜಸ್ಟ್ ಅನ್ನೋಯಿಂಗ್ಲೇ ಐ ಗೇವ್ ಎ ಪಾಸ್. ಅವನು ಹೇಳ್ತಾನೆ, ಯಾಕೆ ಸರ್ ಹಿಂಗೆ ನಿಂತ್ಬಿಟ್ರಿ ಅಂತ. ತಿರ್ಗಿ ಅವನೇ ಆನ್ಸರ್ ಮಾಡ್ತಾನೆ, ಸರ್ ಇದು ನಿಮ್ಮ ರೂಮ್ಮೇಟ್ ರಾಮತಲ್ಲ ಅವ್ರ ರೂಮ್ ಅಲ್ವಾ ಸರ್, ನಿಮ್ಮ ಕ್ಲಾಸ್ಮೇಟ್ ಅಂತ. ಸೊ ಹಂಗೆಲ್ಲ ವಾಕ್ ಮಾಡಿದಾಗೆಲ್ಲ ಅದ್ರದ್ದು ಮೆಮೊರೀಸು ಇದು ಅಂದ್ರೂ ಯಾವುದೇ ಇಲ್ಲ ಅಂದ್ರೂ ಬದುಕಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ, ಒಂದು ಕಾನ್ಫಿಡೆನ್ಸು ಈ ಹಾಸ್ಟ್ಲು 1000 ಜನಕ್ಕೆ ಕೊಟ್ಟಿದೆ. ಅದನ್ನು ನಾನು ಒಬ್ಬ.